ಮಕರ ರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. 2026 ಮೇ ತಿಂಗಳಿನ ಮಕರ ರಾಶಿಯವರ ಫಲಾಫಲಗಳು. ಮುಖ್ಯವಾಗಿ ಈ ತಿಂಗಳಿನಲ್ಲಿ ಗ್ರಹ ಸಂಚಾರದ ಬಗ್ಗೆ ಗಮನ ಕೊಡೋಣ. ಶನಿ ಮೀನ ರಾಶಿಯಲ್ಲಿ ಸಂಚಾರ, ಗುರು ಮಿಥುನ ರಾಶಿಯಲ್ಲಿ ಸಂಚಾರ, ರಾಹು ಕುಂಭ ರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ. ಇನ್ನು ಕುಜ ಮೇ 11ನೇ ತಾರೀಕಿನ ತನಕ ಮೀನ ರಾಶಿಯಲ್ಲಿ ಸಂಚಾರ, ನಂತರ ಅವರು ಮೇಷ ರಾಶಿಗೆ ಪ್ರವೇಶ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಶುಕ್ರ ಮೇ 14ನೇ ತಾರೀಕಿನ ತನಕ ವೃಷಭ ರಾಶಿಯಲ್ಲಿ ಸಂಚಾರ, ನಂತರ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಸೂರ್ಯ ಮೇ 15ನೇ ತಾರೀಕಿನ ತನಕ ಮೇಷ ರಾಶಿಯಲ್ಲಿ ಸಂಚಾರ, ನಂತರ ಅವರು ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಬುಧನು ಕೂಡ ಮೇ 15ನೇ ತಾರೀಕಿನ ತನಕ ಮೇಷ ರಾಶಿಯಲ್ಲಿ ಸಂಚಾರ, ನಂತರ ಅವರು ಕೂಡ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ ಮಕರ ರಾಶಿಯವರಿಗೆ ಮುಖ್ಯವಾಗಿ ನೋಡಿ, ಕಳೆದ ತಿಂಗಳಿನಲ್ಲಿ ಅಂದರೆ ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಸಾಕಷ್ಟು ಕೌಟುಂಬಿಕ ವಿಚಾರದಲ್ಲಿ, ಆರ್ಥಿಕ ವಿಚಾರದಲ್ಲಿ ಅಂದರೆ ಹಣಕಾಸಿನ ವಿಚಾರದಲ್ಲಿ ಜಾಸ್ತಿ ಖರ್ಚಾಗ್ತಕ್ಕಂಥದ್ದಾಗಿರ್ಬೋದು. ಕೌಟುಂಬಿಕ ವಿಚಾರದಲ್ಲಿ ಅಂದರೆ ಕುಟುಂಬದಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಬರ್ತಕ್ಕಂಥದ್ದು, ಸರಿಯಾಗಿ ವೇಳೆಗೆ ಊಟ ಮಾಡೋಕ್ಕಾಗದೇ ಇರ್ತಕ್ಕಂಥದ್ದು, ಮೇಯ್ನ್ ಹಣಕಾಸಿನ ವಿಚಾರದಲ್ಲೇ ಸಾಕಷ್ಟು ಗೊಂದಲಗಳನ್ನು ನೀವು ನೋಡ್ತಾ ಬರ್ತಾ ಇದ್ದೀರಾ. ಹಾಗೆಯೇ ಆರೋಗ್ಯದ ವಿಚಾರದಲ್ಲೂ ಕೂಡ ಸಾಕಷ್ಟು ಗೊಂದಲಗಳನ್ನು ನೀವು ನೋಡ್ತಾ ಬರ್ತಾ ಇದ್ದೀರಾ. ಇದರ ಜೊತೆಯಲ್ಲಿ ಸೋದರ ಸೋದರಿಯರ ಜೊತೆ ಏನಾದರೂ ಒಂದು ಮನಸ್ತಾಪ, ಭಿನ್ನಾಭಿಪ್ರಾಯಗಳನ್ನು ಕೂಡ ನೀವು ನೋಡ್ತಾ ಬರ್ತಾ ಇದ್ದೀರಾ. ಹಾಗೆಯೇ ಈ ಮಕರ ರಾಶಿಯವರಿಗೆ ಅಷ್ಟಮಾಧಿಪತಿಯಾಗಿರ್ತಕ್ಕಂತಹ ಸೂರ್ಯ ಚತುರ್ಥ ಸ್ಥಾನದಲ್ಲಿರ್ತಕ್ಕಂಥದ್ದು ಕೂಡ ತಾಯಿಯ ಜೊತೆ ಕಲಹಗಳು, ಮನಃಶಾಂತಿ ಇಲ್ಲದೆ ಇರತಕ್ಕಂಥದ್ದು, ಏನು ಕೆಲಸ ನಾನು ಟ್ರೈ ಮಾಡಿದ್ರು, ಪ್ರಯತ್ನ ಪಟ್ಟರು ಕೂಡ ಮುಂದಕ್ಕೆ ಹೋಗ್ತಾ ಇಲ್ವಲ್ಲ ಅನ್ನೋ ಒಂದು ಭಾವನೆ ಕೂಡ ನಿಮ್ಮಲ್ಲಿ ಬರ್ತಾ ಇರತಕ್ಕಂಥದ್ದು. ಇದರಿಂದ ಬೇಸರವನ್ನು ನೀವು ನೋಡ್ತಕ್ಕಂಥದ್ದು, ಈ ತರಹದ ಒಂದು ಸಿಚುಯೇಷನ್, ಪರಿಸ್ಥಿತಿಗಳು ನೀವು ನೋಡ್ತಾ ಬರ್ತಾ ಇದ್ದೀರಾ ಮಾರ್ಚ್ ಏಪ್ರಿಲ್ ತಿಂಗಳಿನಿಂದ. ಈ ಮೇ ತಿಂಗಳಿನಲ್ಲಿ ನಮ್ಗೆ ಏನಾದರೂ ಒಳ್ಳೆಯದಾಗ್ತಾ ಇದೆಯಾ ಅಂತ ನೋಡೋದೇ ಆದರೆ ನೋಡಿ, ಈ ಮೇ ತಿಂಗಳಿನಲ್ಲಿ ಮೊದಲ 2 ವಾರ ಏನಿದೆ, 1ನೇ ತಾರೀಕಿನಿಂದ 14ನೇ ತಾರೀಕಿನ ತನಕ ಶುಕ್ರ ಬಲ ಇರುತ್ತೆ. ಶುಕ್ರ ಪಂಚಮ ಸ್ಥಾನದಲ್ಲಿ ಪಂಚಮಾಧಿಪತಿಯಾಗಿ ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು, ಸ್ವಲ್ಪ ಶುಕ್ರ ಬಲ ಅನ್ನೋದು ಇರುತ್ತೆ. ಅಂದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಪ್ರಗತಿ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಹಾಗೆಯೇ ಒಂದು ರೆಕಾಗ್ನೈಸೇಷನ್, ನೀವು ಮಾಡ್ತಕ್ಕಂತಹ ಕೆಲಸದಲ್ಲಿ ಒಂದು ರೆಕಾಗ್ನೈಸೇಷನ್ ಸಿಗ್ತಕ್ಕಂಥದ್ದು, ಅಂದರೆ ನಿಮಗೊಂದು ಹೆಸರು ಸಿಗ್ತಕ್ಕಂಥದ್ದು, ಆ ಕೆಲಸದಿಂದ ನೀವು ಚೆನ್ನಾಗಿ ಕೆಲಸ ಮಾಡಿದ್ದೀರಾ ಅಂತಕ್ಕಂತಹ ಒಂದು ಹೆಸರು ಸಿಗ್ತಕ್ಕಂಥದ್ದು. ಅದು ಪ್ರೀತಿ ವಿಚಾರ ತಗೊಳ್ಳಿ, ನಿಮ್ಮ ಗಂಡ ಹೆಂಡತಿ ಪ್ರೀತಿ ವಿಚಾರ ತಗೊಳ್ಳಿ, ಅಥವಾ ಸಂತಾನದ ವಿಚಾರ ತಗೊಳ್ಳಿ. ಸಂತಾನದಿಂದನೂ ಕೂಡ ನಿಮ್ಮ ಮಕ್ಕಳಿಂದ ಏನಾದರೂ ಸಿಹಿ ಸುದ್ದಿ, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗ್ತಕ್ಕಂಥದ್ದು, ಅಥವಾ ಅವ್ರಿಗೇನಾದರೂ ಮದುವೆ ಕೂಡಿ ಬರ್ತಕ್ಕಂಥದ್ದು, ಈ ಥರ, ಅಥವಾ ಅವ್ರಿಗೆ ಕೆಲಸಗಳು ಸಿಗ್ತಕ್ಕಂಥದ್ದು, ಈ ಥರ ಸಂತಾನದಿಂದನೂ ಕೂಡ ಸ್ವಲ್ಪ ಏನಾದರೂ ಒಂದು ಸಂತೋಷಕರವಾಗಿರ್ತಕ್ಕಂತಹ ಒಂದು ಕ್ಷಣಗಳನ್ನು ನೀವು ನೋಡ್ತಕ್ಕಂಥದ್ದಾಗಿರಬಹುದು. ಹಾಗೆಯೇ ಹಳೆಯ ಮಿತ್ರರನ್ನು ಭೇಟಿ ಮಾಡಲಿಕ್ಕೆ ಇದು ಅನುಕೂಲಕರವಾಗಿರ್ತಕ್ಕಂತಹ ಸಮಯ ನಿಮಗೆ ಸಿಗ್ತಕ್ಕಂಥದ್ದು. ಈ ತರಹದ ಸಿಚುಯೇಷನ್ ನಿಮಗೆ ಬರ್ತಾ ಇರುತ್ತೆ. ಅಂದರೆ ಮೇ 1ನೇ ತಾರೀಕಿನಿಂದ ಮೇ 14ರ ತನಕ ಪರವಾಗಿಲ್ಲ ಅಂತ ಹೇಳಬಹುದು. ಮೇ 14ನೇ ತಾರೀಕಿನ ನಂತರ ಮತ್ತೆ ಸ್ವಲ್ಪ ಶುಕ್ರ 6ನೇ ಮನೆಯಲ್ಲಿ ಹೋಗ್ತಾರೆ. 6ನೇ ಮನೆಯಲ್ಲಿ ಹೋಗಬಾರ್ದು. ಸ್ವಲ್ಪ ಅಲ್ಲಿ ಫ್ರಸ್ಟ್ರೇಷನ್ನು, ಸ್ವಲ್ಪ ಇರಿಟೇಷನ್ನ ಫೇಸ್ ಮಾಡಬೇಕಾಗಿರೋ ಪರಿಸ್ಥಿತಿ. ನಿಮ್ಮ ಅತ್ತೆಯ ಜೊತೆ, ಮಕರ ರಾಶಿಯಲ್ಲಿಟ್ಟಿರ್ತಕ್ಕಂಥ ಸ್ತ್ರೀಯರು ಏನಿದ್ದಾರೆ, ಅತ್ತೆ ಜೊತೆ ಏನಾದರೂ ಒಂದು ಮನಸ್ಪರ್ಧೆಗಳು ಅಥವಾ ಅವರಿಂದ ಬೇಸರ ಆಗ್ತಕ್ಕಂಥದ್ದಾಗಿರ್ಬೋದು, ಅಥವಾ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದಾಗಿರ್ಬೋದು, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏನಾದರೂ ಚಿಕ್ಕ ಪುಟ್ಟ ತೊಂದರೆಗಳು ಅನುಭವಿಸ್ತಕ್ಕಂಥದ್ದಾಗಿರ್ಬೋದು. ಕೆಲಸ ಮಾಡುವ ಜಾಗದಲ್ಲಿ ಪುರುಷರು ಏನಿದ್ದಾರೆ, ನೀವು ಕೆಲಸ ಮಾಡೋ ಜಾಗದಲ್ಲಿ ಪರಸ್ತ್ರೀಯರ ಒಟ್ಟಿಗೆ ಅಥವಾ ನಿಮ್ಮ ಕೊಲೀಗ್ಸ್ ಒಟ್ಟಿಗೆ ಏನಾದರೂ ಒಂದು ವಾದ ವಿವಾದಗಳು ನಡೀತಕ್ಕಂಥದ್ದಾಗಿರ್ಬೋದು. ಸ್ವಲ್ಪ ಈ ಥರ ಸ್ವಲ್ಪ ಟೆನ್ಷನ್ಸ್ ಅನ್ನೋದು ಈ ಮೇ ತಿಂಗಳಿನಲ್ಲಿ ಬರ್ತಾ ಇರುತ್ತೆ ಅಂತಲೇ ಹೇಳಬಹುದು. ಅದಲ್ಲದೆ ಮೇ 11ನೇ ತಾರೀಕಿನ ನಂತರ ಕುಜ ಚತುರ್ಥಾಧಿಪತಿಯಾಗಿ ಚತುರ್ಥ ಸ್ಥಾನಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಸ್ವಲ್ಪ ಭೂ ವ್ಯವಹಾರಗಳಲ್ಲಿ ಏನಾದರೂ ತೊಡಕುಗಳು ಏನಾದರೂ ಇದ್ದರೆ, ಭೂಮಿ ವಿಚಾರದಲ್ಲಿ ಏನಾದರೂ ಪಾಲುದಾರಿಕೆ ವಿಚಾರ ಆಗಿರ್ಬೋದು, ಅಥವಾ ಭೂಮಿ ಬರಬೇಕಾಗಿರೋ ಆಸ್ತಿ ವಿಚಾರ ಆಗಿರ್ಬೋದು, ಸ್ವಲ್ಪ ಸೈಟ್ ವಿಚಾರ ಆಗಿರ್ಬೋದು, ಅವರಿಗೆ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂತಹ ಸ್ಥಿತಿಗಳು ಗೋಚರ ಆಗ್ತಾ ಇರುತ್ತೆ. ಉದ್ಯೋಗದಲ್ಲೂ ಕೂಡ ಅಂತಹ ಹೇಳ್ಕೊಳ್ಳೋ ಮಟ್ಟಕ್ಕೆ ತೊಂದರೆಗಳಂತೂ ಇರೋದಿಲ್ಲ. ಬಟ್ ಹಣಕಾಸಿನ ವಿಚಾರದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೀತಕ್ಕಂತಹ ಸಾಧ್ಯತೆ ಕಡಿಮೆ ಇರುತ್ತೆ. ಬಟ್ ಹಣ ಬರ್ತಾ ಇರುತ್ತೆ.
ಬಟ್ ಖರ್ಚುಗಳು ಅದೇ ಥರನೇ ತೋರಿಸ್ತಾ ಇದೆ. ಸ್ವಲ್ಪ ಮೇ 1ನೇ ತಾರೀಕಿನಿಂದ ಮೇ 14 ತನಕ ಶುಕ್ರ ಬಲ ಇರೋದ್ರಿಂದ ನಿಮ್ಗೊಂದು ಚಿಕ್ಕ ಹೆಸರು, ಒಂದು ಏನಾದರೂ ಒಂದು ಪ್ರೀತಿ ಪಾತ್ರರ ಜೊತೆ, ನಿಮಗೆ ಇಷ್ಟವಾಗಿರ್ತಕ್ಕಂತಹ ವ್ಯಕ್ತಿಗಳ ಜೊತೆ ಮಾತನಾಡ್ತಕ್ಕಂಥದ್ದಾಗಿರ್ಬೋದು. ಈ ಥರ ಸ್ವಲ್ಪ ಪರಿಸ್ಥಿತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆಯೇ ಸ್ವಲ್ಪ ಈ ಸಮಯದಲ್ಲಿ ನಿಮಗೆ ತಾಯಿಗೂ ನಿಮಗೆ ವಾಗ್ವಾದ, ಆಸ್ತಿ ವಿಚಾರದಲ್ಲಾಗಿರ್ಬೋದು, ಅಥವಾ ಒಂದು ಯಾವುದೋ ಒಂದು ಕಾಲೇಜಿನ ವಿಚಾರದಲ್ಲಾಗಿರ್ಬೋದು, ಅಥವಾ ನೀವು ಕರೆಕ್ಟಾಗಿ ಮಾರ್ಕ್ಸ್ ತೊಗೊಂಡಿಲ್ಲ ಅಂತ ಒಂದು ವಿಚಾರ ಆಗಿರ್ಬೋದು, ಏನಾದರೂ ಒಂದು ವಾಗ್ವಾದನೂ ಕೂಡ ನಡೀತಕ್ಕಂತಹ ಒಂದು ಪರಿಸ್ಥಿತಿಗಳು ಹೆಚ್ಚಾಗಿ ಕಂಡುಬರ್ತಾ ಇರುತ್ತೆ. ನೋಡಿ, ಇದು ಗೋಚಾರ ಮಾತ್ರ. ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗ್ತಾ ಇರ್ತವೆ. ಬಟ್ ನಮ್ಮ ದಶಾಭುಕ್ತಿ ಯಾವ್ದು ನಡೀತಾ ಇದೆ ಅನ್ನೋದು ಮುಖ್ಯ. ಜೂನ್ 1ನೇ ತಾರೀಕಿನ ನಂತರ ಸಂಪೂರ್ಣ ಗುರುಬಲ ಬೇರೆ ಬರ್ತಾ ಇದೆ ನಿಮಗೆ, ಮಕರ ರಾಶಿಯವರಿಗೆ. ಸೊ ಇಷ್ಟು ದಿನ ಗುರು 6ನೇ ಮನೆಯಲ್ಲಿದ್ದರು. ಇನ್ನೊಂದು ತಿಂಗಳು, ಮೇ ತಿಂಗಳು ಕಳೆದ್ರೆ ಜೂನ್ 1ನೇ ತಾರೀಕಿನ ನಂತರ ಸ್ವಲ್ಪ ಗುರು ಸಪ್ತಮ ಸ್ಥಾನಕ್ಕೆ ಬರ್ತಾರೆ. ಸೊ ಅಲ್ಲಿಂದ ನಿಮಗೆ ಮತ್ತೆ ಗುರುಬಲ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಇರಿಟೇಷನ್ ಕಡಿಮೆ ಆಗುತ್ತೆ. ಮತ್ತು ಆರ್ಥಿಕ ವಿಚಾರದಲ್ಲಿ ತೊಂದರೆಗಳು ಕಡಿಮೆ ಆಗ್ತಕ್ಕಂಥದ್ದಾಗಿರ್ಬೋದು, ಆರೋಗ್ಯದ ವಿಚಾರದಲ್ಲಿ ಸುಧಾರಣೆ ಕಂಡುಕೊಳ್ತೀರಾ. ಈ ಥರ ಹಲವಾರು ಬದಲಾವಣೆಗಳು ಬರ್ತಾ ಇರುತ್ತೆ. ಬಟ್ ನಿಮ್ಮ ಜಾತಕದಲ್ಲಿ ಏನು ನಡೀತಾ ಇದೆ, ದಶಾಭುಕ್ತಿ ತುಂಬ ಇಂಪಾರ್ಟೆಂಟ್. ಅಲ್ಲಿ ಚೆನ್ನಾಗಿದ್ದರೆ ಇಲ್ಲಿ ದೊಡ್ಡ ಮಟ್ಟಕ್ಕೆ ಈ ಗೋಚಾರದಲ್ಲಿ ನಮಗೇನು ಅವಶ್ಯಕತೆ ಇರೋದಿಲ್ಲ. ನಮ್ಮ ಜಾತಕ ಚೆನ್ನಾಗಿದೆಯಾ, ನಮ್ಮ ದಶಾಭುಕ್ತಿ ಚೆನ್ನಾಗಿದೆಯಾ, ನಿಮ್ಮ ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ, ಯಾವುದೇ ತೊಂದರೆ ಇಲ್ದಂಗೆ ನಡೀತಾ ಇರುತ್ತೆ. ಬಟ್ ಯಾವಾಗ ನಿಮ್ಮ ಜಾತಕ ಚೆನ್ನಾಗಿರೋದಿಲ್ಲ, ಈ ಗೋಚಾರದಲ್ಲಿ ಬೇರೆ ಈ ಥರ ಪರಿಸ್ಥಿತಿಗಳು, ಈ ಥರ ಗ್ರಹಗಳು ಚೆನ್ನಾಗಿಲ್ಲದೆ ಇದ್ದಾಗ, ಆವಾಗ ನಿಮಗೆ ಎರಡೂ ಕಡೆಯಿಂದ ಸ್ವಲ್ಪ ಒತ್ತಡಗಳು ಬರ್ತಾ ಹೋಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆ ಅಂತಿರೋದಿಲ್ಲ ಈ ತಿಂಗಳಲ್ಲಿ ಸ್ವಲ್ಪ. ಆಮೇಲೆ ಎಲ್ಲೋ ಒಂದು ಕಡೆ ಕೆಲವರಿಗೆ ಒಳ್ಳೇದಾಗ್ತಾ ಇದೆ, ಇನ್ನೇನು ಹತ್ತಿರದಲ್ಲೇ ಇದೆ, ಒಳ್ಳೆಯ ದಿನಗಳು ಬರ್ತಾ ಇದೆ ಅನ್ನೋ ಒಂದು ಮುನ್ಸೂಚನೆ ಕೂಡ ನಿಮಗೆ ಬರುತ್ತೆ. ಈ ಮೇ 15 ತನಕ ಏನೋ ನೀವಿದ್ದೀರಾ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ, ಏನೋ ಸ್ವಲ್ಪ ಒಳ್ಳೇದಾಗ್ತಾ ಇದೆಯಪ್ಪ, ಪರವಾಗಿಲ್ಲ, ಅಂದರೆ ಒಳ್ಳೆಯ ದಿನಗಳು ಹತ್ತಿರದಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ ಅನ್ನೋ ಒಂದು ಮನಸ್ಸಿಗೆ ಆ ಥರ ನಿಮ್ಗೆ ಅನಿಸ್ತಾ ಹೋಗುತ್ತೆ. ಸ್ವಲ್ಪ ದಿನ ವೆಯ್ಟ್ ಮಾಡಿ, ಗುರುಬಲ ಅನ್ನೋದು ನಿಮಗೆ ರಕ್ಷಣೆ ಕೊಡ್ತಾ ಹೋಗುತ್ತೆ. ಈ ಮಕರ ರಾಶಿಯವರು ಏನು ಮಾಡಿಕೊಂಡ್ರೆ ಹೆಲ್ಪ್ಫುಲ್ ಆಗುತ್ತೆ ಅಂತಂದರೆ, ನೋಡಿ, ಶ್ರೀಕೃಷ್ಣನ ಆರಾಧನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮಹಾಲಕ್ಷ್ಮಿ ಆರಾಧನೆ ನೋಡಿ, ವಿಷ್ಣು ಸಹಸ್ರನಾಮ ನೀವು ಎಷ್ಟು ಮಾಡ್ತೀರೋ, ಎಷ್ಟು ಕೇಳ್ತೀರೋ ಬೆಳಗ್ಗೆ ಎದ್ದ ತಕ್ಷಣ, ಹಾಗೆಯೇ ಮಹಾಲಕ್ಷ್ಮಿ ಆರಾಧನೆ. ನೀವು ತುಮಕೂರು ಸುತ್ತಮುತ್ತ ನಿಮಗೆ ಇರ್ತಕ್ಕಂಥವ್ರಿಗೆ ಗೊತ್ತಿರುತ್ತೆ, ಗೊರವನಹಳ್ಳಿ ಕ್ಷೇತ್ರಕ್ಕೆ ಭೇಟಿ ಕೊಡೋದಕ್ಕೆ ಪ್ರಯತ್ನ ಮಾಡಿ. ಮಹಾಲಕ್ಷ್ಮಿ, ಶುಕ್ರ ಅಂದರೆ ಲಕ್ಷ್ಮಿ, ಸೊ ಪೂಜೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇನ್ನು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.